ನಮಸ್ತೆ ಮಾಸ್ಟರ್ಸ್. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನೆಲ್ಲ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ, ಮಾಸ್ಟರ್, ಧ್ಯಾನ ಸರ್ವರೋಗ ನಿವಾರಿಣಿ, ಧ್ಯಾನ ಸರ್ವಭೋಗ ಕಾರಿಣಿ, ಧ್ಯಾನ ಸರ್ವವಿದ್ಯಾ ಸರ್ವಸತ್ಯ ಸರ್ವಜ್ಞಾನ ಪ್ರದಾಯಿನಿ. ಹಾಗಾಗಿ ಪ್ರತಿಯೊಬ್ಬರೂ ಧ್ಯಾನವನ್ನು ಮಾಡಬೇಕು, ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸಬೇಕು ಅಂತ ಹೇಳುತ್ತಾ, ಮಾಸ್ಟರ್, ನಾವು ಧ್ಯಾನ ಮಾಡಬೇಕಾದ್ರೆ ಇದೇ ಸಮಯದಲ್ಲಿ ಧ್ಯಾನ ಮಾಡಬೇಕು ಅನ್ನೋ ನಿರ್ಬಂಧ ಇಲ್ಲ. ನಮಗೆ ಸಮಯ ಸಿಕ್ಕಾಗೆಲ್ಲ ನಾವು ಧ್ಯಾನವನ್ನು ಮಾಡಬಹುದು. ಅದರಲ್ಲೂ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗುವ ಮುಂಚೆ ಧ್ಯಾನ ಮಾಡಿದರೆ ತುಂಬ ಉತ್ತಮವಾದುದು. ನಾವು ಸಮಯ ಸಿಕ್ಕಾಗೆಲ್ಲ ಧ್ಯಾನವನ್ನು ಮಾಡಬಹುದು. ಅದಕ್ಕೆ ನಿರ್ಬಂಧದ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಧ್ಯಾನ ಮಾಡಬೇಕಾದ್ರೆ ನಮಗೆ ಪ್ರಾಥಮಿಕವಾಗಿ ಅನುಭವಗಳು ಆಗುತ್ತೆ. ಏನಪ್ಪ ಅದು ಅಂತ ಅಂದರೆ, ಏನದು ಅನುಭವಗಳು ಅಂತ ಅಂದರೆ, ಧ್ಯಾನ ಮಾಡಬೇಕಾದ್ರೆ ನಮ್ಮ ಶರೀರ ಹಗುರ ಅನಿಸ್ತಿರುತ್ತೆ, ಅಂದರೆ ತುಂಬ ವೆಯ್ಟ್ಲೆಸ್ ಅನಿಸ್ತಿರುತ್ತೆ, ಮತ್ತು ತುಂಬ ಭಾರ ಅನಿಸ್ತಿರುತ್ತೆ. ಏನಪ್ಪ, ನಾನು ತುಂಬ ಇಷ್ಟೊಂದು ವೆಯ್ಟ್ ಅನಿಸ್ತಾ ಇದ್ದೆ ನನ್ನ ಬಾಡಿ ಅಂತ ಫೀಲ್ ಆಗುತ್ತೆ. ಮತ್ತು ಎಷ್ಟೊಂದು ಅನೇಕ ರೀತಿಯ ಬಣ್ಣಗಳು ಕಾಣಿಸ್ತಿರುತ್ತೆ, ಕತ್ಲೆಯಾಗಿ ಬೆಳಕು, ಇನ್ನೂ ಎಷ್ಟೋ ರೀತಿಯ ಬಣ್ಣಗಳು ಕಾಣಿಸ್ತಾ ಇರುತ್ತೆ. ಮತ್ತು ನಮ್ಮ ಶರೀರ ಎಲ್ಲ ಭಾಗದಲ್ಲೂ, ಅದರಲ್ಲೂ ಬೆನ್ನಿನ ಭಾಗದಲ್ಲಿ ತುಂಬ ನೋವು ಕಾಣಿಸಿಕೊಳ್ಳುತ್ತದೆ. ನಮ್ಮ ಶರೀರ ಎಲ್ಲ ಭಾಗದಲ್ಲೂ, ಅದರಲ್ಲೂ ಬೆನ್ನಿನ ಭಾಗದಲ್ಲಿ ನಮಗೆ ತುಂಬ ನೋವು ಕಾಣಿಸಿಕೊಳ್ಳುತ್ತದೆ. ಇದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ಮತ್ತು ನಾವು ಧ್ಯಾನ ಮಾಡಬೇಕಾದ್ರೆ ನಮ್ಮ ಶರೀರ ತಿರುಗುವ ಥರ ಆಗುತ್ತೆ, ಅಂದರೆ ನಮ್ಮ ಸೂಕ್ಷ್ಮ ಶರೀರ ತಿರುಗುವ ಥರ ಅನುಭವ ಆಗುತ್ತೆ. ಇದರಲ್ಲೂ ನಾವು ಭಯ ಪಡಬಾರ್ದು. ಮತ್ತು ನಾವು ಧ್ಯಾನ ಮಾಡಬೇಕಾದ್ರೆ ಮೂರನೇ ಕಣ್ಣು, ದಿವ್ಯ ಚಕ್ಷುನ ಅನುಭವ ಆಗುತ್ತೆ. ಅದ್ರ ಬಗ್ಗೆನೂ ನಾವು ಏನು ಅನುಭವ ಬರುತ್ತೆ ಅದನ್ನು ಸುಮ್ಮನೆ ನಾವು ಅದನ್ನು ಸ್ವೀಕಾರ ಮಾಡಬೇಕು ಹೊರತು ಅದನ್ನು ಭಯಪಡೋ ಅವಶ್ಯಕತೆ ಇಲ್ಲ. ಮತ್ತು ಗಾಳಿಯಲ್ಲಿ ತೇಲಾಡುವ ಥರ ಅನುಭವ ಆಗುತ್ತೆ. ನಾವು ಧ್ಯಾನ ಮಾಡಬೇಕಾದ್ರೆ ಏನಪ್ಪ ಇದು, ಈ ಥರ ನಾವು ಗಾಳಿಯಲ್ಲಿ ತೇಲೋ ಥರ ಆಗ್ತಿದೆ ಅಂತ ಅನಿಸುತ್ತೆ ಧ್ಯಾನದಲ್ಲಿ. ಇದೆಲ್ಲ ಧ್ಯಾನದ ಅನುಭವಗಳು, ಪ್ರತಿಯೊಬ್ಬರಿಗೂ ಆಗುವಂಥ ಅನುಭವಗಳು. ಈ ಅನುಭವ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಎಲ್ಲರೂ ಧ್ಯಾನ ಮಾಡಿ ಮತ್ತು ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸಿ. ಥ್ಯಾಂಕ್ ಯು ಮಾಸ್ಟರ್ಸ್. ನಮಸ್ತೆ.